ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗಕ್ಕೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ನಿಮಗೆ ಈಗಾಗಲೇ 15,000 ಶಿಕ್ಷಕರ ಹುದ್ದೆಗಳು, ಪ್ರಾಥಮಿಕ ಇರ್ಬೋದು, ಪದವಿ ಶಿಕ್ಷಕರು ಇರ್ಬೋದು, ಮತ್ತು ಹೈಸ್ಕೂಲ್ ಶಿಕ್ಷಕರಿಗೆ ಸಂಬಂಧಿಸಿದಂತೆ PST ಮತ್ತು GPT ಮತ್ತು HSTಗೆ ಜೊತೆಗೆ ಈ ಕಂಪ್ಯೂಟರ್ ಟೀಚರ್ ಮತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ಗೆ ಸಂಬಂಧಿಸಿದಂಥ 3 ಹುದ್ದೆಗಳಿಗೆ ಪೇಪರ್ 1. ಹಾಗಾದರೆ ಈ ಪೇಪರ್ 1ನಲ್ಲಿ ಇವತ್ತು ಸಿಲೆಬಸ್ ಏನಿದೆ, ಅದ್ರ ಜೊತೆಗೆ ಇದರ ಕಂಪ್ಲೀಟ್ ಪ್ಯಾಕೇಜ್ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಅವೈಲೇಬಲ್ ಆಗ್ತಾ ಇದೆ. ನೀವು ಆನ್ಲೈನಲ್ಲೂ ಸಹ ಇದನ್ನು ಪಡಿಬೋದು ಮತ್ತು ಆಫ್ಲೈನಲ್ಲೂ ಸಹ ನೀವು ಇದನ್ನು ಬಂದು ಈ ಫಸ್ಟ್ ಪೇಪರ್ ತರಬೇತಿಯನ್ನು ಪಡಿಬೋದು. ಹಾಗಾದರೆ ಏನೆಲ್ಲ ಸಿಲೆಬಸ್ಗಳು ಹೊಂದಿದೆ, PST ಮತ್ತು HST GPST ಏನು ಡಿಫ್ರೆನ್ಸ್ ಇದೆ ಅಥವಾ ಏನು ಕಾಮನ್ ಆಗಿರ್ತಕ್ಕಂಥ ಸಿಲೆಬಸ್ಗಳ ಬಗ್ಗೆ ನಾನಿವತ್ತು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇನ್ನೂ ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ಸಬ್ಸ್ಕ್ರೈಬ್ ಆಗಿ. ಫ್ರೀಯಾಗಿ ನಿಮಗೆ ಕ್ವಶನ್ ಪೇಪರ್ ಅನಾಲಿಸಿಸ್ ವೀಡಿಯೋಗಳು ಸುಮಾರು 800+ ವೀಡಿಯೋಗಳು ಫ್ರೀಯಾಗಿ ಸಿಗುತ್ತೆ. ನೆಕ್ಸ್ಟು ಅದಾದಮೇಲೆ ನಿಮಗೆ ಈ ಒಂದು ತರಬೇತಿ ಏನಿದೆ, ಈ ತರಬೇತಿಯ ವಿಶೇಷತೆಗಳೇನು ಮತ್ತು ಅದರ ಮುಖ್ಯಾಂಶಗಳೇನು ಅಂತಕ್ಕಂಥದ್ರ ಬಗ್ಗೆನೂ ಮಾತಾಡ್ತೀನಿ. ನಮ್ಮ ದೂರವಾಣಿ ಕರೆ 9071673831 ಅಂತಕ್ಕಂಥದ್ದು ನಿಮಗೆ ನೆನಪಿರಲಿ. ಹಾಗಾದರೆ ಡಿಯರ್ ಫ್ರೆಂಡ್ಸ್, ಈಗ ಫಸ್ಟ್ ಪೇಪರು ನೀವು 1ರಿಂದ 5ನೇ ತರಗತಿಗೆ ಅಪಾಯಿಂಟ್ ಆಗೋದಾದರೆ ಏನು ನಾವು PSTR ಅಂತ ಕರಿತೀವಿ, ಈ PSTRಗೆ ಸಂಬಂಧಿಸಿದಂತೆ ಸುಮಾರು 8 ಕಂಟೆಂಟ್ಗಳನ್ನು ಕೊಟ್ಟಿದ್ದಾನೆ. ಇದು GK ಪೇಪರ್ ಅಂತ ಕರಿತೀವಿ ಅಥವಾ ಪೇಪರ್ 1 ಅಂತ ಕರಿತೀವಿ. ಇದನ್ನೇಂತ ಕರಿತೀವಿ, ಪತ್ರಿಕೆ 1 ಅಂತ ಕರಿತೀವಿ. ಹಾಗಾದರೆ ಪತ್ರಿಕೆ 1ದಲ್ಲಿ ಸುಮಾರು 8 ಕಂಟೆಂಟ್ಗಳಿದೆ. 8 ಕಂಟೆಂಟ್. ಫಸ್ಟ್ ಕಂಟೆಂಟಲ್ಲಿ ಏನು ಕೊಟ್ಟಿದ್ದಾನೆ, GK ಅಂತ ಕೊಟ್ಟಿದ್ದಾನೆ. GK ಜೊತೆಗೆ ಇಲ್ಲಿ ಏನು ಮಾಡಿದ್ದಾನೆ ಅಂದರೆ ಹ್ಯೂಮನಿಟಿ ಸಬ್ಜೆಕ್ಟ್ಸ್ ಸಿಲೆಬಸ್ ನೋಡಿದ್ರೆ ನೀವಾಗಲೇ. ಈಗ ಸಿಲೆಬಸ್ ಪ್ರಕಾರ ಏನಾಗಿದೆ ಅಂದರೆ ಈ GK ಜೊತೆಗೆ ಇದರಲ್ಲಿ ಈ ಮಾನವಿಕ ಶಾಸ್ತ್ರ ಅಂತಕ್ಕಂಥದ್ದು ಏನಿದೆ, ಇದನ್ನೂ ಸಹ ನೀವು 8th 9th 10th ಬೇಸ್ ಮೇಲೆ ಓದ್ಕೋಬೇಕಾಗತ್ತೆ. ಮಾನವಿಕ ಶಾಸ್ತ್ರ ಅಥವಾ ಹ್ಯೂಮನಿಟಿ ಸಬ್ಜೆಕ್ಟ್ಸ್ ಅಂದರೆ ನಿಮಗೆ ಇಲ್ಲಿ ಇಂಡಿಯನ್ ಹಿಸ್ಟ್ರಿ ಕೊಟ್ಟಿದ್ದಾನೆ, ಹಾಗೆ ನಿಮಗೆ ಜಿಯೋಗ್ರಫಿ ಕೊಟ್ಟಿದ್ದಾನೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾನೆ, ಹಾಗೆ ಇಂಡಿಯನ್ ಎಕಾನಮಿ ಅಂತಕ್ಕಂಥ 4 ಸಬ್ಜೆಕ್ಟ್ಗಳ ಜೊತೆಗೆ ಅಂದರೆ ಹಿಸ್ಟ್ರಿ, ಜಿಯೋಗ್ರಫಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಸೇರಿ ಒಂದು 6 to 7 ಕ್ವಶನ್ಸ್ ಬರ್ಬೋದು ಅಷ್ಟೇ. ಇನ್ನು ಉಳಿದಿದ್ದು ನಿಮಗೆ ವಿಶೇಷವಾಗಿ ಇಂಟರ್ನ್ಯಾಷನಲ್, ನ್ಯಾಷನಲ್ ಕರೆಂಟ್ ಅಫೇರ್ಸ್ ಜೊತೆಗೆ ಬೇರೆ ಬೇರೆ ಆರ್ಗನೈಜೇಷನ್ಸ್ ಅವಾರ್ಡ್ಸ್ ಮತ್ತು ಅದ್ರ ಜೊತೆಗೆ ನಿಮಗೆ ಸ್ಪೋರ್ಟ್ಸ್ ಬಗ್ಗೆ, ಅವಾರ್ಡ್ಸ್ ಬಗ್ಗೆ, ಹಾಗೆ ಇಂಡಿಯನ್ ಕಲ್ಚರ್ಗೂ ಮತ್ತು ನಿಮಗೆ ಏನು ಕಲ್ಚರ್ ಸಂಸ್ಕೃತಿಯ ಬಗ್ಗೆ ಕೊಡ್ಬೋದು, ಅಬ್ರಿವೇಷನ್ಸ್ ಬಗ್ಗೆ ಕೊಡ್ಬೋದು, ಅಥವಾ ಡಿಸ್ಕವರೀಸ್ ಮೊದಲ ಅನ್ವೇಷಣೆ ಅಥವಾ ಇನೋವೇಷನ್ ಮಾಡಿದವ್ರ ಬಗ್ಗೆ ಕೊಡ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ 10 ಮಾರ್ಕ್ಸಿಗೆ ಕನ್ನಡ ಇದೆ PSTRಲಿ. 10 ಮಾರ್ಕ್ಸ್ ಏನು ನೀವು ಗ್ರಾಮರಿಗೆ ಓದ್ತೀರ, ಗ್ರಾಮರಲ್ಲಿ ಓದ್ತಾ ಇರ್ತೀರ, ಅದೇ ಕನ್ನಡ 10 ಮಾರ್ಕ್ಸಿಗೆ ಬರಿಬೋದು. ಮತ್ತು ಅದೇ ಥರ ಇಂಗ್ಲೀಷ್ 10 ಮಾರ್ಕ್ಸಿಗಿದೆ. ಬಟ್ ಹಾಗಾದರೆ ಎಜುಕೇಷನ್ ಸೈಕಾಲಜಿಯನ್ನು ಇವನು ಚೈಲ್ಡ್ ಸೈಕಾಲಜಿ ಅಂತ ಕೊಟ್ಟಿದ್ದಾನೆ. ಬಟ್ ಸಿಲೆಬಸಲ್ಲಿರ್ತಕ್ಕಂಥದ್ದು ಎಜುಕೇಷನ್ ಸೈಕಾಲಜಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಈ ಫಸ್ಟ್ ಚಾಪ್ಟರ್ನಿಗೆ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸಿಂದ ಹಿಡಿದು, ಸೆಕೆಂಡ್ ಯೂನಿಟಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಸಿಂದ ಹಿಡಿದು, ನೆಕ್ಸ್ಟ್ ಲರ್ನಿಂಗ್ ಪಾರ್ಟಿಂದ ಹಿಡಿದು, ಇಂಡಿವಿಜುವಲ್ ಡಿಫ್ರೆನ್ಸಸ್ಸಿಂದ ಹಿಡಿದು, ವೈಯಕ್ತಿಕ ಭಿನ್ನತೆಗಳು, ಕಲಿಕೆ ಇರ್ಬೋದು, ಅದೇ ರೀತಿಯಾಗಿ ನಿಮಗೆ ವಿಕಾಸ ಇರ್ಬೋದು, ಬೆಳವಣಿಗೆ ಇರ್ಬೋದು, ಹಾಗೆ ಮನೋವಿಜ್ಞಾನದ ಅರ್ಥ, ಶಾಖೆ, ವ್ಯಾಖ್ಯಾನಗಳಿರ್ಬೋದು, ನೆಕ್ಸ್ಟು ಸ್ಕೂಲ್ಸ್ ಆಫ್ ಸೈಕಾಲಜಿಗಳಿರ್ಬೋದು. ಅದಾದಮೇಲೆ ನಿಮಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿತ್ವ ವಿಕಸನ ಮತ್ತು ವ್ಯಕ್ತಿತ್ವ ಭಿನ್ನತೆಗಳ ಬಗ್ಗೆಯೂ ಸಹ ಕೊಡ್ತಾ ಹೋಗಿದ್ದಾನೆ. ಮತ್ತು ಮೆಂಟಲ್ ಹೆಲ್ತ್, ಕೊನೆಯದಾಗಿ ಗ್ರೂಪ್ ಡೈನಮಿಕ್ಸ್ ಜೊತೆಗೆ ಈ ಒಂದು ಮೆಂಟಲ್ ಹೆಲ್ತ್, ಈ ಆರೋಗ್ಯ, ಮಾನಸಿಕ ಆರೋಗ್ಯದ ಬಗ್ಗೆಯೂ ಸಹ ಸಿಲೆಬಸ್ ಕವರ್ ಮಾಡ್ತಾ ಹೋಗಿದ್ದಾನೆ. ಸಿದ್ಧಾಂತಗಳಲ್ಲಿ ವೈಗೊಟಸ್ಕಿ ಇವೆಲ್ಲ ಹೊಸದಾಗಿ ಸ್ವಲ್ಪ ಸಿದ್ಧಾಂತಗಳನ್ನು ಇಂಟ್ರಡ್ಯೂಸ್ ಮಾಡಿದ್ದಾನೆ. ಹಾಗಾಗಿ ಫುಲ್ ನೀವು ಎಜುಕೇಷನ್ ಸೈಕಾಲಜಿನೇ ಓದಬೇಕು, ಸಿಲೆಬಸ್ ಪ್ರಕಾರ ಇಟ್ಕೊಂಡು ಓದಬೇಕು. ನೆಕ್ಸ್ಟ್ ಭಾಳ ವಿಶೇಷವಾಗಿ ಮೆಂಟಲ್ ಎಬಿಲಿಟಿ ಸಿಲೆಬಸ್ ಸಹ ಕೊಟ್ಟಿದ್ದಾನೆ. ನಂಬರ್ ಸೀರೀಸಿಂದ ನೀವು ಏನೇನು ಸಿಲೆಬಸ್ ಓದಬೇಕು ಅನ್ನೋದು ಸಹ ಇಲ್ಲ. ಹೊಸದಾಗಿ ನಿಮಗೆ ಗಣಕಯಂತ್ರ, ಆದಷ್ಟು ನೀವು ಹೈಸ್ಕೂಲ್ ಲೆವೆಲಲ್ಲಿರ್ತಕ್ಕಂಥ ಈ ಒಂದು ಗಣಕಯಂತ್ರದ ಪುಸ್ತಕಗಳನ್ನು ಹೆಚ್ಚಾಗಿ ಓದಿ. ಈ 3 ಸಬ್ಜೆಕ್ಟಿಗೆ ನೀವು ಹೈಸ್ಕೂಲ್ 5, 6, 7 ತರಗತಿ ಮತ್ತು 8 ಹೈಸ್ಕೂಲ್ ಇರ್ಬೋದು, GPST ಇರ್ಬೋದು, ಇಲ್ಲಿರ್ತಕ್ಕಂಥ ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ ಮತ್ತು ಗಣಕಯಂತ್ರ ಸಾಕ್ಷರತೆ ಬಗ್ಗೆ ಓದಿದರೆ ಸಾಕು. ಡಿಯರ್ ಫ್ರೆಂಡ್ಸ್, ಈಗ ಒಂದು ಪ್ರಶ್ನೆ ನಮ್ಮಲ್ಲಿದೆ. ಈ GK ಪೇಪರ್ 3 ಕಾಂಬಿನೇಷನ್ಗಳಿಗೆ ನೆಗೆಟಿವ್ ಮಾರ್ಕಿಂಗ್ ಏನಾದರೂ ಇದೆಯಾ? ಇದು ಇಲ್ಲ ಅಂತ ನಿಮಗೆ ಗೊತ್ತಿರಬೇಕು. ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಬಟ್ ಅವ್ರು ಏನು ಹೇಳಿದ್ದಾರೆ, ಹಾಗಾದರೆ 100 ಪ್ರಶ್ನೆಗಳು MCQs ಇರುತ್ತೆ. ಯಾವುದಿರುತ್ತೆ? MCQs, ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಹಾಗಾದರೆ 100 ಪ್ರಶ್ನೆಗಳಿಗೆ ನಾವೇನು ಮಾಡಿದ್ದಾರೆ ಅವರು, ಈಗ ಈ ಒಂದು 5 ಬುಲೆಟ್ಗಳನ್ನು ನೀಡಿದ್ದಾರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು. 5 ಬುಲೆಟ್ಗಳಲ್ಲಿ ನೀವು ಸರಿ ಉತ್ತರವನ್ನು ಯಾವುದಾದ್ರೂ ಒಂದು ಬುಲೆಟಿಗೆ ತುಂಬಬೇಕು. ನಿಮಗೇನಾದರೂ ತುಂಬಕ್ಕಾಗಲಿಲ್ಲ, ಸರಿ ಉತ್ತರ ಗೊತ್ತಾಗಲಿಲ್ಲ ಅಂದರೆ ಲಾಸ್ಟ್ 5 ಮಿನಿಟ್ಸ್ ಟೈಮಲ್ಲಿ ನೀವು ಲಾಸ್ಟ್ ಬುಲೆಟನ್ನು ಏನು ಮಾಡಬೇಕು, ತುಂಬಿ ಬರಬೇಕು. ಈ ಬುಲೆಟನ್ನು ತುಂಬದೆ 4 ಬುಲೆಟ್ಗಳನ್ನು ಅಥವಾ ವೃತ್ತಗಳನ್ನು ತುಂಬದೆ ನೀವು ಬಂದರೆ
0.25 ನೆಗೆಟಿವ್ ಮಾರ್ಕಿಂಗ್ ಅಂತ ಕೊಟ್ಟಿದ್ದಾನೆ. ಆದರೆ ಯಾವುದೇ ಕಾರಣಕ್ಕೂ ತಪ್ಪು ಉತ್ತರಕ್ಕೆ ಋಣಾತ್ಮಕ ಅಂತ ಕೊಟ್ಟಿಲ್ಲ. ತಪ್ಪು ಉತ್ತರಕ್ಕೆ ಋಣಾತ್ಮಕ ಅಂಕಗಳು ಅಂತ ಕೊಟ್ಟಿಲ್ಲ. ನಿಮಗೆ 100 ಕ್ವೆಶನ್ಸ್ ಇರುತ್ತೆ. 100 ಕ್ವೆಶನ್ಸ್ಗೂ ಅಟೆಂಡ್ ಮಾಡಿ. ಅಕಸ್ಮಾತ್ ನೀವು ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂದರೆ ಕೊನೆ ಲಾಸ್ಟ್ ಬುಲೆಟನ್ನು ಯಾವುದು ನೀವು ಅಟೆಂಡ್ ಮಾಡಿಲ್ಲ ಅದನ್ನು ನೀವು ತುಂಬಿ ಬರಬೇಕು. ಲಾಸ್ಟ್ 5 ಮಿನಿಟ್ಸ್ ಟೈಮ್ ಇಡಿಸಿ ಎಕ್ಸ್ಟ್ರಾ. ಎಸ್ ಡಿಯರ್ ಫ್ರೆಂಡ್ಸ್, ಇದೇ ಥರ ನಿಮಗೆ ಪೇಪರ್ 2ನಲ್ಲಿ ನಿಮ್ಮ ಸಬ್ಜೆಕ್ಟು ಏನಿದೆ ಅದು EVS ಇರ್ಬೋದು, ಸೋಷಿಯಲ್ ಸೈನ್ಸ್ ಇರ್ಬೋದು, PM ಮೆಥಡ್ ಸೇರಿ ಪೇಪರ್ 2ನಲ್ಲಿ ಸಹ ಮಾತಾಡ್ತಾ ಹೋಗಿದ್ದಾರೆ. ಎಸ್, ಹಾಗಾದರೆ ನಮಗೆ ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಬಾಲ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ ಸಾಕ್ಷರತೆ, ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಅಂಶಗಳನ್ನು ನಾವಿಲ್ಲಿ ನೋಡಿದ್ವಿ. ಇದು PSTR. 1ರಿಂದ 5ರವರೆಗೆ ಯಾರು TET ಪಾಸ್ ಆಗಿದ್ದೀರಾ ಅಂಥವರು ಇದನ್ನು ಬರೀಬೋದು ಅಂತಕ್ಕಂಥದ್ದು ನಿಮಗೆ ಗೊತ್ತಿಲ್ಲ. ನೆಕ್ಸ್ಟ್ ಇದಾದಮೇಲೆ ಎರಡನೇದು ಯಾವುದು ಅಂದರೆ GPSTR, ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂಥ ಒಂದು GK ಪೇಪರ್. ಈ GK ಪೇಪರ್ ಒಂದು ವಿಶೇಷತೆ ಅಂದರೆ ಈ ಪೇಪರಲ್ಲಿ ಈ ಬಾರಿ ಏನಾಗಿದೆ ಅಂದರೆ ಜನರಲ್ ಮೆಂಟಲ್ ಎಬಿಲಿಟಿಯನ್ನು ಕೊಟ್ಟಿಲ್ಲ ಅನ್ನೋದು ನಿಮ್ಮ ಗಮನದಲ್ಲಿರಲಿ. ಬಟ್ ಎಕ್ಸ್ಟ್ರಾ ಸೇರಿರ್ತಕ್ಕಂಥ ಸಬ್ಜೆಕ್ಟ್ ಯಾವುದು ಅಂದರೆ ಈ ಕರೆಂಟ್ ಅಫೈರ್ಸ್. ನೋಡಿ, ಇಲ್ಲಿ 15ರಲ್ಲಿ ಹ್ಯೂಮನಿಟಿ ಸಬ್ಜೆಕ್ಟ್ಸ್ ಬರುತ್ತೆ. ಇಲ್ಲಿ ಕರೆಂಟ್ ಇವೆಂಟ್ಸ್, ಪ್ರಚಲಿತ ವಿದ್ಯಮಾನಗಳು ಅಂತ ಕೊಟ್ಟಿದ್ದಾನೆ. ಪ್ರಚಲಿತ ವಿದ್ಯಮಾನಗಳಲ್ಲಿ ಏನಾಗುತ್ತೆ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಸಮ್ಮಿಟ್ ಮತ್ತು ಹೆಡ್ ಕ್ವಾರ್ಟರ್ಸ್ಗಳು ಮತ್ತು ಫುಲ್ ಅವನೇನು ಮಾಡಿದ್ದಾನೆ ಅಬ್ರಿವೇಷನ್ಸು, ಇನೋವೇಷನ್ಸು, ಇದ್ರ ಬಗ್ಗೆ ಸಂಬಂಧಿಸಿದಂಥ ಅವಾರ್ಡ್ಸು, ಆನರ್ಸು, ಸ್ಪೋರ್ಟ್ಸು, ನೆಕ್ಸ್ಟು ನಿಮಗೆ ಕಲ್ಚರ್ ಬಗ್ಗೆ ಭಾಳ ಎಕ್ಸ್ಟ್ರಾ ಸಿಲೆಬಸ್ಗಳಲ್ಲಿ ಈ ಪ್ರಚಲಿತ ವಿದ್ಯಮಾನಗಳು, ಪರ್ಸನ್ ನ್ಯೂಸ್ ಬಗ್ಗೆ ಹಾಗೆ ಡೆತ್ ನ್ಯೂಸ್ ಬಗ್ಗೆ ಇವೆಲ್ಲವನ್ನು ಇನ್ಕ್ಲೂಡಿಂಗ್ ಮಾಡಿ 15 ಕ್ವೆಶನ್ಸ್ ಮತ್ತು ಇಲ್ಲಿ 15 ಕ್ವೆಶನ್ಸ್. ಇಲ್ಲಿ ಹ್ಯೂಮನಿಟಿ ಸಬ್ಜೆಕ್ಟ್ಸಲ್ಲೇ ನಿಮಗೆ ಹೆಚ್ಚು ಕಡಿಮೆ 8ರಿಂದ 10 ಪ್ರಶ್ನೆ ಬರುತ್ತೆ. ಇನ್ನು 5 ಕ್ವೆಶನ್ಸ್ ಬೇಸಿಕ್ GK ಇರುತ್ತೆ. ಬಟ್ ಇಲ್ಲಿ ಜಾಸ್ತಿ ಕರೆಂಟ್ ಅಫೇರ್ಸ್ ಇದೆ. ಅದೇ ರೀತಿಯಾಗಿ ಜನರಲ್ ಕನ್ನಡ 10 ಮಾರ್ಕ್ಸ್, ಜನರಲ್ ಇಂಗ್ಲೀಷ್ 10 ಮಾರ್ಕ್ಸ್, ಮೆಂಟಲ್ ಅಬಿಲಿಟಿ ಇಲ್ಲ. GPSTR ಅಂತ ನೆನಪಿರಬೇಕು ನಿಮಗೆ. ಯಾಕೆಂದರೆ ಸಿಲೆಬಸ್ಸಲ್ಲೂ ಮೆಂಟಲ್ ಅಬಿಲಿಟಿ ಕೊಡಲ್ಲ. GKಲ್ಲಿ ಕೊಡ್ತಾ ಇದ್ದ ಅನ್ನೋದಕ್ಕೆ GK ಜನರಲ್ ನಾಲೆಡ್ಜಲ್ಲಿ ಮೆಂಟಲ್ ಅಬಿಲಿಟಿ ಕೊಡೋದಕ್ಕೆ ಸಿಲೆಬಸ್ ಬಿಟ್ಟಿಲ್ಲ ಅವನು, ಹಾಗಾಗಿ ಕೊಡಲ್ಲ. ಹಾಗಾಗಿ ನಮಗೆ ಶೈಕ್ಷಣಿಕ ಮನೋವಿಜ್ಞಾನ ನೋಡಿ, ಇಲ್ಲಿ 15 ಮಾರ್ಕ್ಸ್ ಇದೆ. ಟೋಟಲ್ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಏನು ಹೇಳ್ತಾ ಇದ್ದೀನಿ ನಾನು, ಟೀಚಿಂಗ್ ಮೆಥಡ್ ಪೆಡಗಾಗಿಯ ಬಿಟ್ಟು ಬರೀ ಎಜುಕೇಷನಲ್ ಸೈಕಾಲಜಿಗೆ ಸಂಬಂಧಿಸಿದಂಥ ಅಂಶಗಳು ಇಲ್ಲಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಗಣಕಯಂತ್ರ ಸಾಕ್ಷರತೆ ನಿಮಗೆ 15 ಕ್ವೆಶನ್ಸ್ ಇದೆ. ನೆಕ್ಸ್ಟು 20ಗೆ ವ್ಯಾಲ್ಯೂ ಆ್ಯಂಡ್ ಹೆಲ್ತ್ ಎಜುಕೇಷನ್ ಕೊಟ್ಟಿದ್ದಾನೆ. ಟೋಟಲಾಗಿ 100 ಕೊಟ್ಟಿದ್ದಾನೆ. ಯಾವುದೇ ಕಟ್ ಆಫ್ ಇಲ್ಲ. ಇದರಲ್ಲಿ 35% ಮಾರ್ಕ್ಸ್. ಲಾಸ್ಟ್ ಟೈಮ್ ಈ ಥರ 45-50 ತೆಗಿಬೇಕು ಅಂತಿಲ್ಲ. ಪೇಪರ್ 1, ಪೇಪರ್ 2, ಪೇಪರ್ 3ಗೆ. ಬಟ್ ಈಗ 2 ಪೇಪರ್ ಇರೋದು. PSTRಗೆ 2 ಇರುತ್ತೆ, GPSTRಗೆ ಇರುತ್ತೆ, 2 HSTRಗೆ 2 ಪೇಪರ್ಗಳಿರುತ್ತೆ. ಎಸ್, ಹಾಗಾದರೆ ಗಣಕಯಂತ್ರ ಏನು ಮಾಹಿತಿಯನ್ನು ಕೊಟ್ಟನಲ್ಲ, ಅಕಸ್ಮಾತ್ ನೀವು GK ಕರೆಂಟ್ ಅಫೈರ್ಸ್ಗಳನ್ನು ಓದೋದಾದರೆ ನೋಡಿ, ನಿಮಗೆ ಬೇರೆ ಬೇರೆ ವಿಧಾನಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ಓದ್ಬೋದು ಅಂತ ಮಾತಾಡ್ತೀನಿ. ಎಸ್, ಹಾಗಾದರೆ GPSTR ನಮಗೆ ಗೊತ್ತಾಯಿತು. ಇಲ್ಲೂ ಸಹ ನಮಗೆ ವಿಶೇಷವಾಗಿ ಏನೆಲ್ಲ ಅಧ್ಯಯನ ಮಾಡ್ಬೋದು ಅಂದರೆ 100 ಕ್ವೆಶನ್ಸ್ ಇರುತ್ತೆ, ನೋ ನೆಗೆಟಿವ್ ಮಾರ್ಕಿಂಗ್. 100 ಕ್ವೆಶನ್ಸು ಸಹ MCQs ಇರುತ್ತೆ, ಬಹು ಆಯ್ಕೆ ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳಿರುತ್ತೆ. ಇದರ ಪ್ರಕಾರವಾಗಿ ನಾವು ಕ್ಲಾಸಸ್ಗಳನ್ನು ಮಾಡಿದ್ದೇವೆ. ಕ್ವೆಶನ್ ಅನಾಲಿಸಿಸ್ ಜೊತೆಗೆ ನಿಮಗೆ PDF ನೋಟ್ಸ್ ಸಹ ಸಿಗುತ್ತೆ ಕಂಟೆಂಟಲ್ಲಿ. ಎಸ್, ಹಾಗಾದರೆ ಮುಂದಿನ ವಿಷಯಗಳನ್ನು ನೀವು ನೋಡ್ತಾ ಹೋಗೋದಾದರೆ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳು ಅಂತ ಕರಿತೇವೆ. ನೋಡಿ, ನಿಮಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಕೆಲವು ಬುಕ್ಸ್ಗಳು ಅವೈಲೇಬಲ್ ಇದೆ. ನಿಮಗೆ ಲೂಸೆಂಟ್ಸ್ ಇರ್ಬೋದು, ಹಾಗೆ ಪ್ರತಿಯೋಗಿ ದರ್ಪಣ್ ಇರ್ಬೋದು, ಹಾಗೆ ಉಪಕಾರ್ ಸೀರೀಸ್ ಇರ್ಬೋದು, ಮ್ಯಾಗ್ಝಿನ್ CSR ಇರ್ಬೋದು, ಕಾಂಪಿಟೇಟಿವ್ ಸಕ್ಸಸ್ ರಿವ್ಯೂ ಇರ್ಬೋದು. ಕನ್ನಡದಲ್ಲಿ ಸ್ಪರ್ಧಾ ಅರಿವು, ವಿಜೇತ ಇವೆಲ್ಲ ನೀವು ಓದ್ತಾ ಇರ್ತೀರ ಕಾಮನ್ನಾಗಿ. ವೆರಿ ಇಂಪಾರ್ಟೆಂಟ್ ಅಂದರೆ ಯೋಜನೆ ಏನು ಬರುತ್ತಲ್ಲ ಸರ್ಕಾರದ್ದು, ಆ ಯೋಜನಾ ಮ್ಯಾಗ್ಝಿನನ್ನು ಓದಬೇಕು, ಮಾಸಪತ್ರಿಕೆ. ಎಸ್, ಹಾಗಾದರೆ ಇದು 20 ಮಾರ್ಕ್ಸಿಗೆ 2 ಸೇರಿರುತ್ತೆ. ಹ್ಯೂಮನಿಟಿ ಸೇರಿ ಈ ಸಬ್ಜೆಕ್ಟನ್ನು ಕೊಟ್ಟಿದ್ದಾನೆ. ನೆಕ್ಸ್ಟು ಸೇಮ್ ಕಾಮನ್ ಥಿಂಗ್ ಕನ್ನಡ ಇದೆ. ನಮ್ಮಲ್ಲೇ ನುಡಿಗನ್ನಡಿ ಅಂತಕ್ಕಂಥದ್ದಿತ್ತು. ಈಗ ಅದನ್ನು ನಾವು ಸ್ಪರ್ಧಾ ಕನ್ನಡ ಕಸ್ತೂರಿ ಅಂತ ನಾಗರಾಜ್ ಸರ್ ಲೇಖಕರು ಬರೆದಿದ್ದಾರೆ. ಆ ಪುಸ್ತಕವನ್ನು ಹೋದರೆ ಔಟ್ ಆಫ್ 10ಗೆ 10 ತೆಗಿಬೋದು. ನೆಕ್ಸ್ಟ್ ಇದೇ ರೀತಿಯಾಗಿ ನಿಮಗೆ ಸಾಮಾನ್ಯ ಇಂಗ್ಲೀಷ್ ಇದೆ. ಹಾಗೆ ಎಜುಕೇಷನ್ ಸೈಕಾಲಜಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮೀಡಿಯಮಲ್ಲಿ ನಾವು ನಾವೇನು ಮಾಡಿದ್ವಿ, ಆ್ಯಪಲ್ಲಿ ಹಾಕಿದ್ದೇವೆ. ಮತ್ತು ಅದರಲ್ಲಿ ಪೇಯ್ಡ್ ವರ್ಷನು ಸಹ ಇದೆ 599ಗೆ ಸಪ್ರೇಟ್ ಸೈಕಾಲಜಿ. ಆದರೆ ಅದೇ ರೀತಿಯಾಗಿ ಮೆಂಟಲ್ ಎಬಿಲಿಟಿ ಅವೈಲೇಬಲ್ ಇದೆ ನಮ್ಮಲ್ಲಿ ಕ್ಲಾಸಲ್ಲಿ. ಈ ಒಂದು HSTRಗೆ ಸಂಬಂಧಿಸಿದಂಥ ಮೆಂಟಲ್ ಎಬಿಲಿಟಿ. ನೆಕ್ಸ್ಟು ಗಣಕಯಂತ್ರ ಸಾಕ್ಷರತೆಗೆ ಸಂಬಂಧಿಸಿದಂತೆ ನೋಡ್ಬೋದು. ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಿಸಿದಂಥದ್ದು ನಾವು ನೋಡ್ಬೋದು. ಎಸ್, ಹಾಗಾದರೆ ಇಷ್ಟು ಅಂಶಗಳಿಗೆ ಸಂಬಂಧಿಸಿದಂತೆಯೂ ಸಹ HSTRಲ್ಲಿ 100 ಅಂಕಗಳಿರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಇದು ಸಹ MCQs ಕ್ವೆಶನ್ಸ್ಗಳನ್ನು ಒಳಗೊಂಡಿರುತ್ತೆ ಡಿಯರ್ ಫ್ರೆಂಡ್ಸ್.
ಎಸ್, ಹಾಗಾದರೆ ನೀವೆಲ್ಲ ಟೀಚರ್ ಆಕಾಂಕ್ಷಿಗಳಾಗಿದ್ದರೆ ಇದೇ ಪ್ಯಾಟ್ರನ್ ಪ್ರಕಾರ ಅಥವಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಿಟ್ಟಿರ್ತಕ್ಕಂಥ ಸಿಲೆಬಸ್ ಪ್ರಕಾರ ನಿಮಗೆ ಕ್ಲಾಸಸ್ಗಳು ಬೇಕಾದರೆ ನೀವು ನಮ್ಮ ಒಂದು ಸ್ಪರ್ಧಾ ಕರ್ನಾಟಕ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರಲ್ಲಿ ಹೋಗಿ ಈ ಒಂದು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ಟೈಪ್ ಮಾಡಿದರೆ ಈ ಥರ ಒಂದು ಲೋಗೋ ಏನಾಗುತ್ತೆ ನಿಮಗೆ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೀವು ಇನ್ಸ್ಟಾಲೇಷನ್ ಮಾಡಿದರೆ ಇನ್ಸ್ಟಾಲೇಷನ್ ಆದಮೇಲೆ ನಿಮಗೆ ಆ್ಯಪ್ ಇನ್ಸ್ಟಾಲೇಷನ್ ಆದಮೇಲೆ ಅಲ್ಲಿ ಸ್ಟೋರೇಜ್ ಅಂತ ಇರುತ್ತೆ. ಸ್ಟೋರೇಜಲ್ಲಿ ಹೋದರೆ ನಿಮಗೆ ಕಂಟೆಂಟ್ ಕೊಡುತ್ತೆ. ಫಸ್ಟ್ ನಿಮಗೆ ಯಾವುದು ಪೇಪರ್ 1 ಇರ್ಬೋದು, PSTR ಇರ್ಬೋದು, ಹಾಗೆ GPSTR ಇರ್ಬೋದು, ಹಾಗೆ ಲ್ಯಾಂಡ್ ಸರ್ವೆ ಪೇಪರ್ 1 ಪೇಪರ್ 2 ಸಪ್ರೇಟ್ ಇರ್ಬೋದು. ಇವೆಲ್ಲ ಕೋರ್ಸ್ಗಳನ್ನು ನೋಡ್ಬೋದು. ನೀವಲ್ಲಿ ಆ ಬೈ ಮಾಡಿದ ಮೇಲೆ ನೀವು ಕಂಟೆಂಟಿಗೆ ಹೋದರೆ ಏನಾಗುತ್ತೆ, ವಿಡಿಯೋಗಳು ಫ್ರೀಯಾಗಿ ಓಪನ್ ಆಗುತ್ತೆ. ನೋಡಿ, ಏನೇ ಡೌಟ್ಸ್ ಇದ್ದರೂ ನಮ್ಮ ದೂರವಾಣಿ ಕರೆಗೆ ನೀವು ಕರೆ ಮಾಡ್ಬೋದು. ಜೊತೆಗೆ ಅಲ್ಲಿ ಏನಾಗುತ್ತೆ, ಚಾಪ್ಟರ್ ವೈಸ್ ಕ್ವಶನ್ಸ್ ಅನಾಲಿಸಿಸ್ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಕಂಟೆಂಟ್ PDF ನೋಟ್ಸ್, ಬಟ್ ಪ್ರಿಂಟೌಟ್ ಬರಲ್ಲ. ಬಟ್ ಬೈಲಿಂಗ್ವೆಲ್ ಪ್ಯೂರ್ ಇಂಗ್ಲೀಷ್ ಮೀಡಿಯಮಲ್ಲಿ ಮಾಡಿಲ್ಲ, ಆದರೆ ನಾವು ಎರಡೂ ಭಾಷೆಗಳಲ್ಲಿ ಆಲ್ಮೋಸ್ಟು ಮಾಡೋದಕ್ಕೆ ಆ್ಯಪಲ್ಲಿ ಪ್ರಯತ್ನ ಮಾಡಿದ್ದೇವೆ. ಬೈಲಿಂಗ್ವೆಲ್ಲಲ್ಲಿ ಅಥವಾ ಬೋತ್ ಲ್ಯಾಂಗ್ವೇಜಲ್ಲಿ ನಾವೇನು ಮಾಡಿದ್ವಿ, ಕ್ಲಾಸಸ್ಗಳನ್ನು ಮಾಡಿದ್ವಿ. GK ಇವೆಲ್ಲವನ್ನು ಕನ್ನಡ ಇಂಗ್ಲೀಷಲ್ಲಿ ಸೈಕಾಲಜಿ ಸಪ್ರೇಟ್ ಮಾಡಿದ್ವಿ. ಕನ್ನಡ ಮೀಡಿಯಮ್ ಬೇರೆ, ಇಂಗ್ಲೀಷ್ ಮೀಡಿಯಮ್ ಬೇರೆ ಮಾಡಿದ್ದೇವೆ. ಅದೇ ರೀತಿಯಾಗಿ ಇನ್ನು ನಿಮಗೆ ಮೆಂಟಲ್ ಅಬಿಲಿಟಿ ಎರಡೂ ಮೀಡಿಯಮಲ್ಲಿ ಸಿಗ್ತಕ್ಕಂಥದ್ದು. ಅದೇ ರೀತಿಯಾಗಿ ನಿಮಗೆ ವ್ಯಾಲ್ಯೂ ಮತ್ತು ಹೆಲ್ತ್ ಎಜುಕೇಷನ್ ಸಹ ಬೋತ್ ಲ್ಯಾಂಗ್ವೇಜಲ್ಲೇ ಕ್ಲಾಸಸ್ಗಳನ್ನು ಮಾಡಿದ್ದೀವಿ. ನೀವು ಇದನ್ನು ಪಡ್ಕೊಂಡು ಯಾರು ಸ್ಪೆಷಲಾಗಿ ಕಂಪ್ಯೂಟರ್ ಮತ್ತು ಈ ಫಿಸಿಕಲ್ ಎಜುಕೇಷನ್ ಟೀಚರ್ ಇದ್ದರೆ ಅವ್ರಿಗಂತೂ ತುಂಬ ಉಪಯುಕ್ತವಾದಂಥ ಮಾಹಿತಿಯನ್ನು ಇದು ನೀಡುತ್ತೆ ಅಂತ ನಿಮಗೆ ಗೊತ್ತಿರಲಿ. ಎಸ್, ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೂ ಪರಿಚಯಿಸಿ ಅಂತ ಹೇಳ್ತಾ, ಮುಂದಿನ ನಮ್ಮ ಗುರಿ ಏನು ಅಂದರೆ ಅತಿ ಕಡಿಮೆ ಅವಧಿಯಲ್ಲಿ ಚೆನ್ನಾಗಿ ಓದಿ ಸಿಲೆಬಸ್ ಪ್ರಕಾರ ಓದ್ಕೊಳ್ಳು. ಮತ್ತು ಆ ಸಿಲೆಬಸ್ ಪ್ರಕಾರನೇ ನಾವು ಇರ್ತಕ್ಕಂಥ ಲಿಮಿಟ್, ಸಿಲೆಬಸ್ ಜಾಸ್ತಿ ಇದೆ, ಬಟ್ ಬೇಕಾದಂಥ MCQs. ಇನ್ನೊಂದು ಭಯ ಏನಿಲ್ಲ ಅಂದರೆ ಡಿಸ್ಕ್ರಿಪ್ಟಿವ್ ಇಲ್ಲ, MCQs ಆಗಿರೋದ್ರಿಂದ ಕ್ವಶನ್ ಆ್ಯಂಡ್ ಆನ್ಸರ್ ಅಲ್ಲೇ ಇರುತ್ತೆ. ಬಹಳ ಬುದ್ಧಿವಂತಿಕೆಯಿಂದ ನೀವು ಆನ್ಸರ್ ಮಾಡಬೇಕಾಗತ್ತೆ. ಎಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.